ಅಯ್ಯೋ ದೇವ್ರೆ, ನಮ್ಮ ಮನೆಗೆ ಎಷ್ಟಾದರೂ ಹೇಳು, ಅವಳು ಕೆಲಸ ಕಲಿಯೋದೇ ಇಲ್ಲ. ನಾನು ಎಷ್ಟು ಸರಿ ಹೇಳ್ತೀನಿ ಟೀಪೈ ಊಟಕ್ಕಿಟ್ಟ ಮೇಲೆ ಕ್ಲೀನ್ ಮಾಡಿ ಊಟ ಆದಮೇಲೆ ಅಂತ, ಆದರೆ ಅವಳು ಕಿವಿ ಮೇಲೆ ಹಾಕ್ಕೊಳ್ಳೋದಿಲ್ಲ. ಹಾಂ, ನಾಳೆ ಮದುವೆ ಮಾಡ್ಕೊಂಡೋದ್ಮೇಲೆ ಅದೇನಾಗುತ್ತೋ ಏನೋ. ನನಗೆ ಅವ್ರ ಅತ್ತೆ ಎಷ್ಟು ಸರಿ ಫೋನ್ ಮಾಡ್ತಾರೋ ಏನೋ, ಏನು ಬಿಗ್ರೆ ನಿಮ್ಮ ಮಗಳಿಗೆ ನೀನೇ ಬುದ್ಧಿ ಕಸೋದು ನೀವು ಅಂತ. ಅನು ಅನು ಒದ್ದೆ ಬಟ್ಟೆ ಮಾಡ್ಕೊಬಾ, ಇಲ್ಲಿ ಕ್ಲೀನ್ ಮಾಡಿ ಸ್ವಲ್ಪ. ಅಮ್ಮ, ನಾನು ಓದ್ಕೋತಾ ಇದ್ದೀನಿ, ನೀನೇ ಮಾಡಿಬಿಡ್ಮ. ಇದೊಂದು ಕಡಿಮೆ ಆಗಿತ್ತು ನನಗೆ. ಸರೋಜಕ್ಕ, ಸರೋಜಕ್ಕ. ಓ, ಯಾರದು? ನೀಲಾ, ಬಾರೆ ಬಾ ಒಳಗಡೆ. ಅರೆ ಪವಿತ್ರ, ಇದೇನು ಆಶ್ಚರ್ಯ, ಇಬ್ರು ನಮ್ಮನೆಗೆ ಬಂದ್ಬಿಟ್ಟಿದ್ದೀರಲ್ಲ. ಅಯ್ಯೋ ಸರೋಜಕ್ಕ, ಇನ್ನೇನು ಮಾಡೋದು, ನಾವು ಸಾಮಾನ್ಯವಾಗಿ ಯಾವಾಗಲೂ ರಾಧಕ್ಕ ಮನೆ ಸೇರ್ತಿದ್ವಿ. ಇವಾಗ ಅವರು ಹೊಸ ಮನೆಗೆ ಹೋಗಾಯ್ತು. ಅದೊಂದು ಮೇಲೆ ತುಂಬ ಜನ ನೆಂಟರಿದ್ದಾರೆ, ಹಾಗಾಗಿ ನಾ ಇಬ್ರು ಇಲ್ಲಿಗೆ ಬಂದ್ರಿ. ಒಳ್ಳೆ ಕೆಲಸ ನೀವು ಬಂದಿದ್ದು. ಬನ್ನಿ ಕುತ್ಕೋ ಬನ್ನಿ. ಅಯ್ಯೋ ಇದೇ ಕಡೆ ಕೆಳಗೆ ಕುತ್ಕೋಬಿಟ್ರಲ್ಲ, ಮೇಲ್ ಬನ್ನಿ. ಅಯ್ಯೋ ತಣ್ಣಗುತ್ತೆ, ಕುತ್ಕೊಳ್ಳಕ್ಕ ಇಲ್ಲೇ. ಹಂಗಂತೀರಾ? ತಡಿ, ನಾ ಇಲ್ಲೇ ಕುತ್ಕೊಬಿಡ್ತೀನಿ ಕೆಳಗಡೆ. ಅಲ್ಲ ಚಾಪೆದು ಅಷ್ಟಿದ್ದಪ್ಪ, ಥಂಡಿ ಆಗುತ್ತೇನೋ. ಅಯ್ಯೋ ಏನಾಗಲ್ಲ, ಕುತ್ಕೊಳ್ಳಕ್ಕ. ಹಾಂ, ನನಗಂತೂ ಕಂಬ ಕೊರ್ಕೊಂಡೋದಕ್ಕೆ ಹಾಯ್ ಅನಿಸ್ತಿದೆ. ಯಾಕೋ ಗೊತ್ತಿಲ್ಲ, ಕೈತ ತುಂಬ ಬೆನ್ನು ನನಗೆ. ಹೇಯ್, ಕಡ್ಡಿ ಥರ ಇದೆಯಾ? ಅದೆಂಥ ಬೆನ್ನವಿದೆ ನಿನಗೆ? ಅದು ಈ ವಯಸ್ಸಿಗೆ ನನ್ನಂಗೆ ಇನ್ನೂ ಮಕ್ಕಳಿಗೆ ಮದುವೆ ಮಾಡೋಂಗಾದ್ರೆ ನಿನ್ನ ಕತೆ ಕೇಳಂಗಿಲ್ಲ ಅಷ್ಟೇ. ಒಂದು ಕೋಲ್ ಕಟ್ಟಬೇಕು ನಿನ್ನ ಬೆನ್ನಿಗೆ. ಸರೋಜಕ್ಕ, ನಿನ್ನ ಮದುವೆನ ನೆನಪಾಯ್ತು. ನಿಮ್ಮ ಮಗಳು ಒಪ್ಕೊಳ್ಳೋಕೆ ಹುಡುಗರು ಬಂದಿದ್ರಲ್ಲ, ಏನಾಯ್ತು? ನಿಮ್ಮ ಮಗಳು ಒಪ್ಕೊಂಡ್ಲಾ ಮದುವೆಗೆ? ಅಯ್ಯೋ ಮೊದಲು ಅವಳು ಒಪ್ಕೊಂಡಿಲ್ಲ ಕಣೆ. ನಾನೇ ಹೇಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಒಪ್ಸಿದ್ದೀನಿ. ಸದ್ಯಕ್ಕೇನೋ ಅಂತ ಇಲ್ಲ, ಒಂದು ರೀತಿ ಒಪ್ಕೊಂಡಂಗೆ ಅರ್ಥ. ಹೌದು ಸರೋಜಕ್ಕ, ಅದೇನೋ ಒಳ್ಳೆ ವಿಷಯನೇ. ಯಾಕೆಂದರೆ ಹುಡುಗ ಒಳ್ಳೆಯವನು, ಸಿಟಿಲಿ ಬೇರೆ ಇರ್ತಾನೆ. ನಾನು ನೋಡಿದ್ನಲ್ಲ ಅವತ್ತು. ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಮನೆ ಹುಡುಗ ಬಂದಾಗ ನಾನು ನಮ್ಮ ಮೇಲೆ ನಿಂತ್ಕೊಂಡಿದ್ದೆ ಬಾಗಿಲಲ್ಲಿ. ಆವಾಗ ಕಾಣಿಸ್ತು, ಹಂಗೆ ಬಾಗ್ ನೋಡಿದೆ. ಹುಡುಗ ತುಂಬ ಚೆನ್ನಾಗಿದ್ದಾನೆ. ಹಾಂ ಕಣೆ, ನಾನು ಎಷ್ಟು ಹೇಳ್ಬೇಕಲ್ಲ, ಎಲ್ಲ ಹೇಳಿದ್ದೀನಿ. ನೋಡಮ್ಮ, ನನ್ನ ಜೀವನ ಉದಾಹರಣೆ ಕೊಟ್ಟು ಹೇಳಿದೆ. ನನ್ನ ಲೈಫಿಗೆ ಆಯಿತು, ನೀನು ಜೀವನ ಚೆನ್ನಾಗಿರು ಅಂತ ಹೇಳಿದ್ದೀನಿ ಕಣೆ. ನೋಡಬೇಕು ಏನು ಮಾಡ್ತಾಳೋ. ಏನೂ ಮಾಡಲ್ಲ ಪಾಪ, ಅವಳಿಗೂ ಅರ್ಥ ಆಗಿದೆ. ನನ್ನ ನೋಡೋಲ್ಲ ನನ್ನ ಜೀವನ ಹೇಗಿದೆ ಅಂತ. ಹಾಗಾಗಿ ಅವಳೇನು ಬೇಡ ಅಂತೆಲ್ಲ ಏನು ಸದ್ಯಕ್ಕೆ ಹೇಳ್ತಾ ಇಲ್ಲ. ಹೌದು ಅಕ್ಕ, ಜೀವನದಲ್ಲಿ ನಮ್ಮ ಮದುವೆನ ಸಮಯದಲ್ಲಿ ತೊಗೊಳ್ತಾ ನಿರ್ಧಾರ ಅದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ಜೀವನದಲ್ಲಿ ಏನೇ ಹೆಜ್ಜೆ ಇಡಬೇಕಂದ್ರೂ ತುಂಬ ಯೋಚನೆ ಮಾಡಬೇಕು. ಅದರಲ್ಲೂ ಮದುವೆನ ವಿಚಾರ ಇದೆಯಲ್ಲ, ಅದು ಜೀವನನೇ ಬದಲಿಸ್ಬಿಡುತ್ತೆ ಅಕ್ಕ. ಅಯ್ಯೋ ನೀಲಕ್ಕ, ಯಾಕಕ್ಕ? ನಾನು ನಿನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಯಾಕೋ ತುಂಬ ಮೌನವಾಗಿತ್ತಿಲ್ಲ, ಏನಾಯಿತು? ಹೌದು ಕಣೆ. ಹಾಂ, ನೋಡಿದ್ರೆ ಎಲ್ಲರೂ ನನ್ನ ಒಬ್ಬಳನ್ನ ಬಿಟ್ಬಿಟ್ಟು ನೀವೆಲ್ಲ ಆಲ್ರೆಡಿ ಮೀಟಿಂಗ್ ಶುರು ಮಾಡ್ಸ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ ರಾಧಾ, ಬಾ. ಅದೇನಾಯ್ತಂದ್ರೆ ನೀವಿಬ್ರು ನಿಮ್ಮ ಮನೆ ಹತ್ರ ಹೋಗಿದ್ರಂತೆ. ಅಲ್ಲಿ ತುಂಬ ಜನ ಇದ್ದಾರೆ ಅಂದ್ಬಿಟ್ಟು ಇಲ್ಲಿಗೆ ಬಂದರು. ಅಯ್ಯೋ ಸರೋಜಕ್ಕ, ಅದನ್ನು ಯಾಕೆ ಕೇಳ್ತೀಯ? ನೆಂಟರೆಲ್ಲ ಹೋಗಿದ್ದಾರೆ, ಆದರೆ ನನ್ನ ನಾದಿನಿ ಇಬ್ಬರು ಇನ್ನೂ ಇಲ್ಲೇ ಇದ್ದಾರೆ. ನನ್ನ ತಮ್ಮಂಟರು ಇಲ್ಲೇ ಇದ್ದಾರೆ. ಹಾಗಾಗಿ ಈ ಕಡೆಗೆ ಬರೋಕ್ಕೆ ಪುರ್ಸೊತ್ತೇ ಆಗಿಲ್ಲ. ಅದರಲ್ಲಿ ಬೇರೆ ಮನೆ ಸಾಮಾನೆಲ್ಲ ಹಾಡಿದ್ದೀನ, ಎಲ್ಲ ಜೋಡ್ಸೋಕ್ಕೆ ಕಡಿಮೆ ಅಂದರೆ ಇನ್ನೂ 3 ದಿನ ಬೇಕು. ಅದಕ್ಕೆ ನಾನು ಎಲ್ಲರಿಗೂ ಇಲ್ಲೇ ಇಟ್ಕೊಂಡಿದ್ದೀನಿ. ನಾನು ಒಬ್ಬಳ ಕೈ ಎಲ್ಲ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತು ತಾನೆ. ಅಯ್ಯೋ ಆಯಿತು, ಹಾಗೆ ಮಾಡು. ಒಬ್ಬಳೇ ಯಾಕೆ ಒದ್ದಾಡ್ತೀಯಾ? ಎಲ್ಲರೂ ಒಂದು ಕೆಲಸ ಮಾಡಿದ್ರೆ ಬೇಗ ಆಗುತ್ತಲ್ಲ. ಅದಕ್ಕೆ ಅಕ್ಕ, ನಾನು ಈ ಕಡೆ ಬಂದ್ಬಿಟ್ಟೆ. ಒಂದು ನಿಮಿಷ ಬರ್ತೀನಿ ಇರಿ ಅಂತ. ಅವರೆಲ್ಲ ಬಟ್ಟೆ ಮುಚ್ಚಿಡ್ತಾ ಇದ್ರು, ಹಾಗೆ ಬಂದ್ಬಿಟ್ಟೆ. ರಾಧಕ್ಕ, ನಿಮ್ಮ ಮನೆಗೆ ತುಂಬ ಜನ ಬಂದಿದ್ರಲ್ಲ, ಗಿಫ್ಟ್ ಎಲ್ಲ ಎಷ್ಟು ಬಂದಿತ್ತು? ಏನೇನು ಬಂದಿತ್ತು? ಪವಿ, ಅದು ನನ್ನ ಲೆಕ್ಕ ಹಾಕಿಲ್ಲ ಕಣೆ. ಅದೆಲ್ಲ ನಾನು ನನ್ನ ತಮ್ಮನಿಗೆ ಬಿಟ್ಟಿದ್ದೀನಿ, ಅವನೇ ಲೆಕ್ಕ ಹಾಕ್ತಾನೆ. ಅಂದರೆ ನಂಗೆ ಗೊತ್ತಿರೋ ಪ್ರಕಾರ ಬೆಳ್ಳಿ ಸಾಮಾನೆಲ್ಲ ಸ್ವಲ್ಪ ಬಂದಿದೆ, ಅದನ್ನೇ ಎತ್ತಿ ಬೇರೆ ಇಟ್ಟಿದ್ದೀನಿ. ಇನ್ನು ಮಿಕ್ಕಿ ಸಣ್ಣ ಪುಟ್ಟ ಗಿಫ್ಟ್ ಐಟಮ್ ಎಲ್ಲ ಈಚೆ ಇಟ್ಟಿದ್ದೀನಿ. ಅವನಿಗೆ ಹೇಳಿ ಬಂದೆ, ಪ್ಯಾಕಿಂಗ್ ಎಲ್ಲ ಬಿಚ್ಚಿ ನೋಡು ಅಂತ. ಹೌದಾ, ಸರಿ, ಒಳ್ಳೆ ಕೆಲಸ ಮಾಡಿದೆ ಬಿಡು. ಯಾಕಂದರೆ ಬೆಳ್ಳಿ ಸಾಮಾನು ಅಲ್ಲಿ ಇಲ್ಲಿ ಹಾಕಿದ್ರೆ ಏನಾದರೂ ಆಗ್ಬೋದು. ಅದಕ್ಕೆ ಒಳ್ಳೆ ಕೆಲಸ ಮಾಡಿ ಬಂದಿದೆ ಬಿಡು. ನೀಲಾ, ಯಾಕೆ ಸೊಪ್ಕಿದ್ಯಾ? ಹಾಂ, ನಾನು ಬರ್ತಾ ಇದ್ದ ಪಕ್ಕದ ಏನೋ ಮಾತಾಡ್ತಾಯಿದ್ರು ನೀವು, ನಿನ್ನ ಬಗ್ಗೆನೇ. ಏನಾಯ್ತೆ? ಮತ್ತೆ ಸಮಸ್ಯೆ ಏನಾದರೂ ಬಂದಿದೆ ನಿಮ್ಮ ಮನೆಯಲ್ಲಿ? ಸಮಸ್ಯೆ ಹೋದ್ರೆ ಅಲ್ವೇನೆ ಬರೋದು. ಅದು ನಮ್ಮ ಸಮಸ್ಯೆ ಕುತ್ಕೊಬಿಟ್ಟಿದೆ. ಏನು ಮಾಡಲಿ ಹೇಳು? ಏನೇ ಮತ್ತೆ ನಿಮ್ಮ ಅಮ್ಮನೂ ನಿನ್ನ ತಂಗಿ ನಿನ್ನ ಕಾಟ ಕೊಡ್ತಿದ್ರೆ ಹೇಗೆ? ನೀಲಕ್ಕ, ಸಾಮಾನ್ಯವಾಗಿ ಎಲ್ಲ ಮನೇಲೂ ಅತ್ತೆ ನಾದ್ಮೇಲೆ ಕಾಟ ಆದರೆ, ನಿನ್ನ ಮನೆಯಲ್ಲಿ ನಿನ್ನ ತಂಗಿ ತಾಯಿದ್ದಾನೆ ಕಾಟ ನಿನಗೆ. ನಗಮ್ಮ, ನಗು. ನಗ್ದೆ ಏನು ಮಾಡ್ತೀಯ ಹೇಳು? ನಿನಗಂತೂ ಯಾವ ಕಾಟನೂ ಇಲ್ಲ ನೋಡು, ಅದಕ್ಕೆ ನಿನ್ನ ನಗು ಬರುತ್ತೆ. ಅಯ್ಯೋ ಅಕ್ಕ, ನಾನು ಹಂಗೆ ಹೇಳಿಲ್ಲ. ಸುಮ್ಮನೆ ನಿನ್ನ ನಗಲಿ ಅಂತ ತಮಾಷೆ ಮಾಡಿದೆ ಅಷ್ಟೇ. ನಗಕ್ಕೂ ಆಗ್ತಾ ಇಲ್ಲ, ಅಳಕ್ಕೂ ಆಗ್ತಾ ಇಲ್ಲ. ಒಂಥರ ನನ್ನ ಮನಸ್ಸು ಸರಿಗಿಲ್ಲ ಕಣ್ರೆ. ಏನಾಯ್ತು ಅಂತ ಹೇಳು. ಅದೇ ನಾನು ನಿಮಗೆಲ್ಲ ಹೇಳಿದ್ನಲ್ಲ, ನನ್ನ ತಂಗಿ ಮತ್ತು ನಮ್ಮಮ್ಮ ನನ್ನ ಒಂಥರ ತುಂಬ ಚೀಪಾಗಿ ನೋಡ್ತಿದ್ದಾರೆ. ಅಷ್ಟೇ ಅಲ್ಲ, ಈಗೀಗ ನನ್ನ ಗಂಡನಿಗೂ ಅದೇ ರೀತಿ ತಲೆ ತುಂಬಿಸ್ತಾ ಇದ್ದಾರೆ.
ನನ್ನ ಪ್ರಯೋಜನ ಇಲ್ಲ, ವೇಸ್ಟ್ ಒಂದು ರೀತಿಯಲ್ಲಿ, ನಾನು ಯಾವುದಕ್ಕೂ ಯೂಸ್ ಇಲ್ಲ ಅನ್ನೋ ರೀತಿಯಲ್ಲಿ. ಅದೇನು ನಂಬ್ತಾ ನಿನ್ನ ಗಂಡ ಅಂತ? ಯಾಕೆ ನಿನ್ನ ಗಂಡಂಗೆ ನಿನ್ನ ಬಗ್ಗೆ ಏನೂ ಗೊತ್ತೇ ಇಲ್ವಾ? ಅಲ್ಲ, ಇಷ್ಟು ವರ್ಷ ಸಂಸಾರ ಮಾಡಿದ್ದಾರೆ, ಅವರು ಹೇಗೆ ನಂಬ್ತಾರೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಕ್ಕ. ನನ್ನ ಗಂಡ ನನ್ನ ಮೇಲೆ ನಂಬಿಕೆ ಇದೆಯೋ ಇಲ್ವೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವರಂತೂ ಏನೂ ಮಾತಾಡ್ತಾ ಇಲ್ಲ. ಇತ್ತೀಚೆಗೆ ನನ್ನ ಹೆಸರು ಬಾಯಲ್ಲಿ ಬರ್ತಾ ಇಲ್ಲ. ನೀಲಾ ಅಂದ್ಬಿಟ್ಟು ಶೀಲಾ ಶೀಲಾ ಅಂತಾನೆ, ಮಾತಿಗೊಂದ್ಸರಿ ಶೀಲಾ ಅಂತಾನೆ ಇರ್ತಾರೆ. ನನಗೆ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬ ಮನಸ್ಸಿಗೆ ನೋವಾಗ್ಬಿಟ್ಟಿದೆ. ಇದನ್ನ ಅವ್ರಿಗೆ ಹೇಳೋಕ್ಕೂ ಆಗ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾ ಇಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡು, ಏನಾದರೂ ನೆಪ ಹೇಳ್ಬಿಟ್ಟು ನಿಮ್ಮ ಅಮ್ಮನ ತಂಗಿನ ಊರಿಗೆ ಕಳಿಸ್ಬಿಡು. ಅಯ್ಯೋ, ಅದೆಲ್ಲ ಪ್ರಯತ್ನ ಪಟ್ಟಾಯಿತು, ಅದೆಲ್ಲ ಏನೂ ಆಗ್ತಾಯಿಲ್ಲ. ಹಾಂ, ಮತ್ತು ನಮ್ಮ ಅಮ್ಮ ಹೇಳ್ತಿದ್ದಾರೆ, ನಮ್ಮ ಊರಲ್ಲಿ ಆಸ್ತಿ ಇದೆಯಲ್ಲ ಅದನ್ನು ಮಾರ್ಬಿಟ್ಟು ಸ್ವಲ್ಪ ದುಡ್ಡು ಕೊಡಬೇಕಂತೆ. ಆ ದುಡ್ಡನ್ನ ಸಾಧಿಸ್ಕೊಂಡು ಅವ್ರು ನೆಮ್ಮದಿಯಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಂ, ಹಾಗೆ ಮಾಡು, ಒಂದಿದ್ರೆ ಒಳ್ಳೇದಾಯ್ತಲ್ಲ. ದುಡ್ಡು ಕೊಟ್ಟರೆ ನಿಮ್ಮ ಚಿಕ್ಕಮ್ಮ ಹೋಗ್ಬಿಡ್ತಾರೆ, ನಿನ್ನ ತಗೊಂಡು ಸಾಲ್ವಾಗುತ್ತೆ. ಅದು ಹಂಗಲ್ಲ, ಆಸ್ತಿ ಎಲ್ಲ ಮಾರ್ಬಿಟ್ಟು ಅಂದರೆ ಅವ್ರಿಗೆ ಹಣ ಕೊಟ್ಟರೆ ಸಾಲ ಎಲ್ಲ ಮುರ್ಕೊಂಡು ಅವ್ರು ಮತ್ತೆ ಇಲ್ಲಿಗೆ ಬಂದು ಸೆಟ್ಲ್ ಆಗ್ತಾರಂತೆ. ಹಾಂ, ಇದು ಒಳ್ಳೆ ಆಯ್ತಲ್ಲ, ಹಂಗಂತಿದ್ದಾರಾ? ಇಲ್ಲ, ಇದಕ್ಕೊಂದು ಪರಿಹಾರ ಮಾಡಲೇಬೇಕು. ಯೋಚನೆ ಮಾಡೋಣ, ಎಲ್ಲರೂ ಇದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಏನೇ ಪವಿ, ಆರಾಮಾಗಿ ಕುತ್ಕೊಬಿಟ್ಟಿಲ್ಲ, ನಿನಗೆ ಸಮಸ್ಯೆ ಇಲ್ವಾ? ನಿನಗೆ ಸಮಸ್ಯೆ ಬರುತ್ತೆ ಹೇಳು, ಆರಾಮಾಗಿರ್ತೀಯ. ಅಪ್ಪ, ನನಗಂತೂ ಯಾವುದೇ ಸಮಸ್ಯೆ ಇಲ್ಲಪ್ಪ, ಆರಾಮಾಗಿ ನಾನು ಮತ್ತು ನನ್ನ ಗಂಡ ನೆಮ್ಮದಿಯಾಗಿದ್ದೀವಿ. ನನಗಂತೂ ನಿಂತರ ಮಕ್ಕಳ ಕಾಟ ಇಲ್ಲ, ಗಂಡನ ಕಾಟ ಅಂತೂ ಇಲ್ಲವೇ ಇಲ್ಲ. ರಾಧಕ್ಕಂತರ ಸಂಸಾರ ಜಂಗುಳಿ ಇಲ್ಲ, ನೀಲಕ್ಕಂತರ ಅದಕ್ಕೆ ಅದನ್ನ ಕಾಟನೇನೂ ಇಲ್ಲ. ಹಾಗಾಗಿ ಆರಾಮಾಗಿದ್ದೀನಿ ಸದ್ಯಕ್ಕೆ. ಆಯ್ತಮ್ಮ ತಾಯಿ, ನೀನು ನನಗೆ ಆರಾಮಾಗಿರು ಆಯ್ತಾ? ರಾಧಾ, ನಾನು ನಿಂಗೆ ಹೇಳಿ ವಿಚಾರ ಏನು ಮಾಡಿದೆ? ಏನಕ್ಕ? ಮಗು ಬಗ್ಗೆನಾ? ನಾನಿನ್ನೂ ಏನೂ ಮಾತಾಡಿಲ್ಲ, ಆದರೆ ಇದನ್ನು ನಮ್ಮ ಯಜಮಾನ್ರು ಒಂದ್ಸರಿ ಕೇಳಿ ನೋಡ್ತೀನಿ. ಅವ್ರು ಒಪ್ಕೊಂಡ್ರೆ ನನಗೇನು ಅಭ್ಯಂತರ ಇಲ್ಲ. ಏನದು ಮಗು ಅಂತಿದ್ದೀರಲ್ಲ? ಹಾಂ ಕಣೆ, ನನ್ನ ತಮ್ಮನ ಮಗಳನ್ನ ನಾನು ಸಾಕ್ಕೊಳ್ಳೋ ಅಂತ ಅಂದ್ಕೊಂಡಿದ್ದೀನಿ. ಅದೇ ಅಕ್ಕ ಹೇಳಿತ್ತು, ಅದ್ರ ಬಗ್ಗೆ ಏನು ಮಾತಾಡೆ ಅಂದರು. ಹೌದು ಕಣೆ, ಸರೋಜಕ್ಕ ಕರೆಕ್ಟಾಗಿ ಹೇಳಿದ್ದಾರೆ. ನೀನು ನಮ್ಮ ಮಗುನ ದತ್ತು ತೊಗೊಂಡ್ಬಿಡು. ನಿನ್ನ ತಮ್ಮ ನಿಂತಿವರೆಗೆ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದೆಯಾ? ಅವ್ರಿಗಿನ್ನೂ ಮಕ್ಕಳು ಆಗ್ತವೆ, ಹಾಗಾಗಿ ನೀನು ತಗೊಂಡು ಸಾಕು. ಹೌದು ಕಂಡೆ, ಯಾಕಂದ್ರೆ ನನಗೂ ನೀವೆಲ್ಲ ಹೇಳ್ತಾ ಕೇಳ್ತಿದ್ರೆ ನನಗೂ ಹಾಗೆ ಮಾಡಬೇಕು ಅಂತ ಅನಿಸ್ತಿದೆ. ಹಾಗೆ ಮಾಡ್ತೀನಿ ಆದಷ್ಟು ಬೇಗ. ಸರೋಜಕ್ಕ, ಹಿಂಗೆ ಕುತ್ಕೊಂಡಿರ್ತೀಯ ಅಥವಾ ನಮಗೆ ತಿನ್ನೋಕ್ಕಾದ್ರೂ ಕೊಡ್ತೀಯಾ? ನಾವು ಹೊರಗಡೆ ಬರ್ತಾ ಇರ್ಬೇಕಾದ್ರೆ ನಿಮ್ಮ ಮನೇಲಿ ಏನೋ ಗಮ್ಮನ್ ಸ್ಮೆಲ್ ಬರ್ತಾಯಿತ್ತು, ಏನು ಮಾಡಿದ್ಯಾ? ನನಗನ್ಸೋ ಪ್ರಕಾರ ಕಡಲೆ ಪುಡಿ ಒಗ್ಗರಣೆ ಹಾಕೋ ಥರ ಅನಿಸ್ತಪ್ಪ, ನಿಜನಾ? ಅಯ್ಯೋ ಹೌದು ಕಣೆ, ಆದರೆ ನಾನು ಮಾಡಿಲ್ಲ, ನನ್ನ ಮಗಳು ಮಾಡಿದ್ದಾಳೆ. ತಡಿ, ತೊಗೊಬಂದು ಕೊಡ್ತೀನಿ. ಅಯ್ಯೋ ಬೇಡ ಬೇಡ ಬಿಡು, ಕಡಲೆ ಪುಡಿ ತಿಂದರೆ ನಂಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇವಾಗಲೇ ಹೊಟ್ಟೆ ನೋತಿದೆ, ಅದನ್ನು ತಿಂದರೆ ಬೇರೆ ಇನ್ನೂ ಹೊಟ್ಟೆನೋ ಬರುತ್ತೆ. ಬೇಡ ಬಿಡು ಅಕ್ಕ. ಹೌದು ಅಕ್ಕ, ನನಗೂ ಬೇಡ. ನಿಮಗೆ ಬೇಡ ಅಂದಮೇಲೆ ನನಗೂ ಬೇಡ ಬಿಡ್ರಿ. ಇದು ಒಳ್ಳೆ ಆಯ್ತಲ್ವೇ? ಚೂಚು ತಿನ್ರಿ, ಏನಾಗಲ್ಲ, ತೊಗೊಬರ್ತೀನಿ ತಡಿ. ತಿಂದು ನೋಡಿ ಇವಾಗ ಟೇಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅಯ್ಯೋ ಸರೋಜಕ್ಕ, ನನಗೆಲ್ಲಿ ಅವ್ರಿಬ್ರಿಗೆ ಮಾತ್ರ ಕೊಟ್ಟಿದ್ಯಾ? ನೀನು ಅಲ್ವೇನೆ ನಂಗೆ ಬೇಡ ಅಕ್ಕ ಹೊಟ್ಟೆ ನೋವು ಬರ್ತಂತ ಹೇಳಿದಳು, ಅದಕ್ಕೆ ಅವ್ರಿಬ್ರಿಗೂ ಪಕ್ಕ ತಿನ್ನ ತೊಗೊಬಂದು ಕೊಟ್ಟೆ. ನೀನು ಬೇಕು ಅಂತ ಕೇಳಿದ್ರೆ ನಿನಗೂ ಹಾಕೊಬಂದು ಕೊಟ್ಟಿದ್ದೇನಪ್ಪ. ಅಕ್ಕ, ತುಂಬ ಚೆನ್ನಾಗಿದೆ. ಇದು ಖಾರ ಏನೋ ಮಸಾಲೆ ಹಾಕಿದೆಯಲ್ಲ, ಏನು ಮಸಾಲೆ ಅದು? ಹೌದು ಅಕ್ಕ, ಸಕ್ಕತ್ತಾಗಿ ಮಾಡಿದ್ಯಾ. ನೀನೆಲ್ಲ ಮಾಡಿದಲ್ವಾ? ಅನು ಅಲ್ವಾ? ಸರೋಜಕ್ಕ, ನಂಗೊಂದು ತೊಗೊಬರೋಗು. ಇದೆಬ್ಬರು ನೋಡು ಹೆಂಗೆ ಚಪ್ಪಿಸ್ಕೊಂಡು ತಿಂತಾ ಇದ್ದಾರೆ. ನಂಗೂ ಯಾಕೋ ತಿನ್ಬೇಕು ಅನ್ಸುತ್ತೆ, ತೊಗೊಬಂದು ಕೊಡು. ಹಾಗೆ ಬಾ ದಾರಿಗೆ. ನಾನು ಮೊದಲೇ ಕೇಳಿದ್ರೆ ಜಂಬ ಹೊಡಿತೀಯಾ, ನಂಗೆ ಅದು ನೋವು ಇದು ನೋವು ಅಂತ. ನಮಗೆ ಕಾಣ್ತಿರೋ ಟೈಮಲ್ಲಿ ಚೆನ್ನಾಗಿ ತಿಂತೀಯಾ, ಮಳ್ಳಿ ಇವಾಗ ಎಲ್ಲರೂ ಇದ್ದೀವಂತ ನಾಟಕ ಆಡ್ತಾಳೆ. ನಾಟಕನೂ ಇಲ್ಲ, ಡ್ರಾಮಾನೂ ಇಲ್ಲ. ಹೋಗು ತೊಗೊಬರೋಗು. ಹಾಂ ನೀಲಕ್ಕ, ರಾಧಕ್ಕ, ನೀ ಇಬ್ಬರು ಹೇಳ್ದಂಗೆ ತುಂಬ ಚೆನ್ನಾಗಿದೆ ಕಣ್ರೆ ಇದು. ಆಯ್ತಾಯ್ತು, ಎಲ್ಲರೂ ತಿನ್ನೋ ನಿಧಾನಕ್ಕೂ ನಾನು ಎಲ್ಲರಿಗೂ ಕಟ್ ಮಾಡ್ಕೊಬೇಕು ಕೊಡ್ತೀನಿ ತಿಂದಾದ್ಮೇಲೆ. ಹಂಗೆ ಹೇಳು, ಒಳ್ಳೆ ಕೆಲಸ ಮಾಡಿದೆ. ಮೊದಲಿಗೆ ಕಾಫಿ ಬೇಡ ಅಕ್ಕ, ಟೀ ಮಾಡ್ಕೊಬಾ ಸ್ಟ್ರಾಂಗ್ ಆಗಿ. ಆಯ್ತು, ಅದನ್ನೇ ಮಾಡ್ತೀನಿ.